ಭರ್ಜರಿಯಾಗಿ ಓಪನಿಂಗ್ ಪಡೆದಿದ್ದಕ್ಕಂಥ ಭೀಮಾ ಸಿನಿಮಾ. ಸೊ ಇದೀಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಒಂದು ದಿನದಲ್ಲಿ ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಭೀಮಾ ಹಣ ದೋಚಿದ್ದಾನೆ. ಜೊತೆಗೆ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಬುಕ್ ಮೈ ಶೋಲಿ 19,000 ಟಿಕೆಟ್ಗಳು ಆಲ್ರೆಡಿ ಬುಕ್ ಆಗಿತ್ತು. ಜೊತೆಗೆ ಒಂದೇ ದಿನದಲ್ಲಿ ಕೋಟಿ ಹಣ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿ ಧೂಳು ಎಬ್ಬಿಸಿದ್ದಾನೆ ಅಂತ ಹೇಳ್ಬೋದು. ಸುಮಾರು ದಿನ ಥಿಯೇಟರ್ ಕಡೆ ಬರ್ದಿರ್ತಕ್ಕಂಥ ಜನ ಭೀಮಾನ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ರೆ, ಆದರೆ ನಿರಾಸೆ ಮಾಡಿಲ್ಲ ಭೀಮಾ ಅಂತ ಎಲ್ರಿಗೂ ಗೊತ್ತಾಗಿದೆ. ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂ ಬಂದಿದೆ. ಜೊತೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಕ್ಯುಪೆನ್ಸಿ ಆಗಿತ್ತು ಭೀಮಾ ಶೋಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಮಾಡಿದ ಭೀಮಾ ಸಿನಿಮಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಭೀಮಾ ಸಿನಿಮಾ ರಿಲೀಸ್ಗೂ ಮುನ್ನ ರಾತ್ರಿಯೇ 19,000 ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಕೆಲವೊಂದು ಮಾರ್ನಿಂಗ್ ಶೋ ಎಲ್ಲ ಟಿಕೆಟ್ಗಳು ಸೋಲ್ಡ್ ಆಗಿತ್ತು, ಹೌಸ್ಫುಲ್ ಆಗಿತ್ತು ಕೆಲವೊಂದು ಥಿಯೇಟರ್ಗಳಲ್ಲಿ. ಸೊ ಅಷ್ಟು ನಿರೀಕ್ಷೆ ಇತ್ತು ಭೀಮಾ ಸಿನಿಮಾದಲ್ಲಿ. ಜೊತೆಗೆ ನಿರಾಸೆ ಅಂತೂ ಮಾಡಿಲ್ಲ ಭೀಮಾ ಸಿನಿಮಾ ಅಂತ ಹೇಳ್ಬೋದು. ಜೊತೆಗೆ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಬೆಂಗಳೂರಿನಲ್ಲೇ ಕಲೆಕ್ಷನ್ ಬಂದರೆ ಡೇ 1 ಕಲೆಕ್ಷನ್ ಬಂದ್ಬಿಟ್ಟು 3.95 ಕೋಟಿ ಬೆಂಗಳೂರಲ್ಲಿ ಕಲೆಕ್ಷನ್ ಬಂದಿದೆ. ಜೊತೆಗೆ ಒನ್ ಡೇ ಇಂಡಿಯಾದ ಗ್ರಾಸ್ ಒಂದು ಕಲೆಕ್ಷನ್ ಬಂದರೆ 4.60 ಕೋಟಿ ಹಣ ಭೀಮಾ ಬಾಚಿದೆ ಗ್ರಾಸ್ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು. ಜೊತೆಗೆ ಭೀಮಾ ಶೋ ಆಕ್ಯುಪೆನ್ಸಿ ಬಗ್ಗೆ ಮಾತಾಡಬೇಕಾದ್ರೆ ಮಾರ್ನಿಂಗ್ ಶೋ ಬಂದ್ಬಿಟ್ಟು 46.57% ಒಂದು ಆಕ್ಯುಪೆನ್ಸಿ ಶೋಸ್ ಆಗಿತ್ತು. ಜೊತೆಗೆ ಮಧ್ಯಾಹ್ನ ಶೋ ಅಷ್ಟರಲ್ಲಿ 48.45% ಆಕ್ಯುಪೆನ್ಸಿ ಏನಾಗಿತ್ತು. ಜೊತೆಗೆ ಈವ್ನಿಂಗ್ ಶೋ ಅಷ್ಟರಲ್ಲಿ ಭೀಮಾ ಶೋ 54.57 ಒಂದು ಶೋನ ಜನರ ಆಕ್ಯುಪೆನ್ಸಿಯನ್ನು ಮಾಡಿದ್ರು. ಜೊತೆಗೆ ನೈಟ್ ಶೋ ಅಷ್ಟರಲ್ಲಿ 76.43 ಅಂದರೆ ನೈಟ್ ಶೋ ಅಷ್ಟರಲ್ಲಿ ಎಲ್ಲ ರಿವ್ಯೂವನ್ನು ನೋಡ್ಕೊಂಡ್ಬಿಟ್ಟು ನೈಟ್ ಶೋ ಕ್ಯೂರಿಯಾಸಿಟಿಯಿಂದ ಬಂದು ನೋಡಿದ್ದಾರೆ. ಸೊ ಅಷ್ಟು ನೈಟ್ ಒಂದು ಶೋ ಅಷ್ಟರಲ್ಲಿ 76 ಪಾಯಿಂಟ್ಗೆ ಬಂದು ಕುಂತಿದ್ದು ಆಕ್ಯುಪೆನ್ಸಿ ಅಂತ ಹೇಳ್ಬೋದು. ಇನ್ನು ಓವರಾಲ್ ಎಷ್ಟು ಪರ್ಸೆಂಟ್ ಟಿಕೆಟ್ ಸೋಲ್ಡ್ ಆಗಿತ್ತು, ಎಷ್ಟೆಂಟು ಆಕ್ಯುಪೆನ್ಸಿ ಆಗಿತ್ತು ಅಂತ ಓವರಾಲ್ ಕರ್ನಾಟಕದಂತ ನೋಡಿದ್ರೆ, ಸೊ ಬೆಂಗಳೂರಲ್ಲಿ ಆಕ್ಯುಪೆನ್ಸಿ ಬಂದುಬಿಟ್ಟು ಶೋಜು 55.75 ಆಕ್ಯುಪೆನ್ಸಿ ಟೋಟಲ್ ಬೆಂಗಳೂರಲ್ಲಿ. ಇನ್ನು ಜೊತೆಗೆ ಹುಬ್ಬಳ್ಳಿಯಲ್ಲಿ 65.50% ಒಂದು ಆಕ್ಯುಪೆನ್ಸಿಯನ್ನು ತೊಗೊಂಡಿತ್ತು. ಇನ್ನು ಮಂಗಳೂರಲ್ಲಿ ಕಡಿಮೆ ಇದೆ, 16% ಆಕ್ಯುಪೆನ್ಸಿಯನ್ನು ತೊಗೊಂಡಿತ್ತು. ಇನ್ನು ಕಲಬುರಗಿಯಲ್ಲಿ 89% ಆಕ್ಯುಪೆನ್ಸಿ ಶೋವನ್ನು ತೊಗೊಂಡಿತ್ತು. ಜೊತೆಗೆ ಬೆಳಗಾವಿಯಲ್ಲಿ ಕೂಡ ಕಡಿಮೆ ಇದೆ, 17% ಶೋ ಆಕ್ಯುಪೆನ್ಸಿಯನ್ನು ತೊಗೊಂಡಿತ್ತು. ಜೊತೆಗೆ ಮೈಸೂರಿನಲ್ಲಿ 87.75 ಕೋಟಿ. ಕಲಬುರಗಿ ಹಾಗೂ ಮೈಸೂರಲ್ಲಿ ಆಲ್ಮೋಸ್ಟ್ ತುಂಬ ಹೌಸ್ಫುಲ್ ಶೋ ಹೋಗಿದೆ. ಜನರು ತುಂಬ ಈ ಸಿನಿಮಾವನ್ನು ನೋಡಿದ್ದಾರೆ ಈ ಒಂದು ಜಿಲ್ಲೆಗಳಲ್ಲಿ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 52.75% ಒಂದು ಆಕ್ಯುಪೆನ್ಸಿ ಶೋ ಆಗಿತ್ತು. ತುಮಕೂರಲ್ಲಿ ಕೂಡ ಹೈಯೆಸ್ಟ್ ಒಂದು ಆಕ್ಯುಪೆನ್ಸಿ ಆಗಿದೆ, 92.50 ಒಂದು ಆಕ್ಯುಪೆನ್ಸಿ ಆಗಿದೆ ತುಮಕೂರಲ್ಲಿ. ಜೊತೆಗೆ ರಾಯಚೂರಲ್ಲಿ 83.5 ಆಗಿದೆ. ಜೊತೆಗೆ ಹೈದರಾಬಾದಲ್ಲಿ 30% ಈ ಸಿನಿಮಾವನ್ನು ಆಕ್ಯುಪೆನ್ಸಿ ಶೋ ನೋಡಿದ್ದಾರೆ. ಸೊ ಓವರಾಲ್ ಕಲೆಕ್ಷನ್ ಬಂದುಬಿಟ್ಟು ಹತ್ತತ್ರ ಒಂದು 4.60 ಕೋಟಿ ಒಂದು ದಿನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭೀಮಾ ಹಣವನ್ನು ದೋಚಿದ್ದಾನೆ ಅಂತ ಹೇಳ್ಬೋದು. ಇದೀಗ ಬರೀ ಒನ್ ಡೇ ಕಲೆಕ್ಷನ್ ಮಾತ್ರ ಹೇಳ್ತಿರೋದು. ಸೊ ಭಾಳ ದಿನದ ಥಿಯೇಟರ್ ಕಡೆ ಕಂಟೆಂಟ್ ಸರಿ ಇಲ್ಲ ಅಂತ ಜನರು ಥಿಯೇಟರ್ ಕಡೆ ಬರ್ತಾ ಇರಲಿಲ್ಲ. ಸೊ ಇದೀಗ ಹೌಸ್ಫುಲ್ ಆಗಿ ಹೋಗ್ತಿರೋ ಈ ಶೋಗಳು ಭೀಮಾನ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಸಂಡೇ ಸಿಕ್ಕಾಪಟ್ಟೆ ಜನ ನೋಡೋರಿದ್ದಾರೆ ಭೀಮಾ. ಸದ್ಯಕ್ಕೆ ಒನ್ ಡೇ ಕಲೆಕ್ಷನ್ ಮಾತ್ರ ನಿಮಗೆ ಹೇಳಿರೋದು. ಸೊ ನಿಮಗೆ ನೆಕ್ಸ್ಟ್ ನಾನು ಎಷ್ಟು ಇದು ಒಂದು ಬಾಕ್ಸ್ ಆಫೀಸ್ನಲ್ಲಿ ಹಣ ದೋಸ್ತಾನೆ ಭೀಮಾ ಅಂತ ಸಂಡೇ ಕಲೆಕ್ಷನ್ ಮತ್ತು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.